ಇದು ನಾವು ಚಾಮನಾಳ ಗ್ರಾಮದಲ್ಲಿದ್ದೆವು. ಇಲ್ಲಿ ನಮ್ಮ ಶಾಂತಿಲಾಲ್ ಅಂತ ರೈತರು, ಇವರಿಗೆ ನಮ್ಮ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ರಾಯಚೂರಿಂದ ಈ ಹೈಡ್ರೋಫೋನಿಕ್ ಘಟಕವನ್ನು ಕೊಟ್ಟಿದ್ದೆವು. ಸುಮಾರು 2 ವರ್ಷ ಆಯಿತು. ಇಲ್ಲೇನಪ್ಪ ಅಂದರೆ ಇವರು ಮೆಕ್ಕೆಜೋಳ ಬೆಳೀತಾರೆ. ಯಾಕಂದರೆ ಇವರು ದನಕರುಗಳು ಸಾಕಷ್ಟಿವೆ. ಅವುಗಳಿಗೆ ಮೇವಿಗಾಗಿ ಏನು ಮಾಡ್ತಾಯಿದ್ದಾರೆ, ಇದು ರಸಮೇವು ಅಂದರೆ ನಮ್ಮದು ಇದೇನು ಹೈಡ್ರೋಫೋನಿಕ್ಸಿಂದ ತಯಾರಾದಂಥ ಮೇವನ್ನು ಉಪಯೋಗ ಮಾಡ್ತಾಯಿದ್ದಾರೆ. ಹೀಗಾಗಿ ಇವರೆಲ್ಲ ಹೆಂಗೆ ಮಾಡಿದ್ರೆ 1 kg ಹಾಕಿದ್ರೆ 10-12 ದಿವಸದಲ್ಲಿ ನಾವು ಏನಾಗ್ತದೆ, ಇದು ಮೇವು ಬರ್ತದೆ. ಇದನ್ನು ಒಂದು ಆಕಳಿಗೆ ಒಂದು ಟ್ರೇನ್ ಉಪಯೋಗ ಮಾಡ್ತಾಯಿದ್ದಾರೆ. ಇದರಿಂದ ಏನಾಗಿದೆ, ಅವ್ರು ಏನಂತಾರೆ, ರಾಜು ಅವ್ರು ಹೇಳ್ರಿ ಏನಾಗಿದೆ ಉಪಯೋಗ ಇದ್ರದ್ದು? ಚಲೋ ಆಗಿದೆ ಸರ್. ಹಾಲಿನ ಉತ್ಪಾದನೆ ಏನೋ ಜಾಸ್ತಿ ಆಗಿದೆ. ಯಾವ ಯಾವ ದನಕರಿಗೆ ಹಾಕ್ತಾಯಿದ್ರು? ನಾವು ಆಕಳಿಗೂ ಹಾಕ್ತೀವಿ, ಎತ್ತಿಗೂ ಹಾಕ್ತೀವಿ. ಎತ್ತಿಗೆ ಕಾಲು ಇಡಂಗಿಲ್ಲ ರೀ ಸರ್. ಇದು ಹಾಕಿದ್ರೆ ಚಲೋ ಬರ್ತದೆ. ಈಗ ಆಕಳಿಗೆ ಏನು ಉಪಯೋಗ ಆಗಿದೆ? ಇದು ಆಕಳಿಗೆ ಹಾಲು ಸ್ವಲ್ಪ ಗಟ್ಟಿ ಬರ್ತದೆ ರೀ. ಹಾಲು ಗಟ್ಟಿ ಬರ್ತಾ ಇದೆ. ಮತ್ತೆ ಸ್ವಲ್ಪ ಚಲೋನು ತಿಂತವ್ರಿ. 1 kg ಟ್ರೈಲಿ ಹಾಕ್ತೀವಿ. 1 kg ಗೋಣಿ ಚೀಲದಲ್ಲಿ ಅದಕ್ಕೆ ಸ್ವಲ್ಪ ಮೊಳಕೆ ಮಾಡ್ತೀವಿ. ಮೊಳಕೆ ಮಾಡಿ ಕೇಸಿ ಮತ್ತು ಈ ಟ್ರೈಲಿ ಹಾಕ್ತೀವಿ 1 kg. ಒಂದು 15 kg ಸಲ ಬರ್ತದೆ. ಎಷ್ಟು ದಿವಸನಾಗ ಬರ್ತದೆ ಇದು? ಒಂದು ಭಾಳ ಅಂದ್ರೆ ಒಂದು 20-25 ದಿವಸನಾಗ ಬರ್ತದೆ. 25 ದಿವ್ಸನಾಗ ಹಾಕಿದ್ರು ನಡೀತೀರಿ ಸರ್. ಅಂದ್ರೆ 10 ದಿವ್ಸನಾಗ ಹಾಕ್ತೀವಿ ರೀ. ಯಾಕೆ ಚಲೋ ಅಂತೀರಿ? ತೋರಿಸ್ಬೇಡಿ ನೋಡಿ ಬರ್ರಿ. ಈಗ ನೋಡ್ರಿ ಎಲ್ಲ ಹೆಂಗಿದೆ ಇದು. ಇದು ಪೂರ್ತಿ ಕರ್ದಂತ ಹೆಂಗೆ ನಾವು ಕರ್ದಂತ ಇರ್ತೀವಲ್ಲ ಮನುಷ್ಯರು, ಅದೇ ರೀತಿ ಇದು ತಿನ್ನೋದ್ರಿಂದ ನಮ್ಮ ಚಲೋ ಗ್ರೋತ್ ಆಗ್ತದೆ. ಬೆಳವಣಿಗೆ ಚೆನ್ನಾಗಿ ಆಗ್ತದೆ. ಹೌದಲ್ರಿ? ನೀವು ಬೇರೆ ಮೇವು ಮಾಡ್ಬೇಕಾದ್ರೆ 70-80 ದಿವಸ ಬೇಕು. ಬೇಕು. ಇದು ಕೇವಲ 10-12 ದಿವಸ. 10-12 ದಿವಸ. ಮತ್ತು ನೀರು ಬೇಡಿಕೆ ಕೂಡ ಭಾಳಷ್ಟು ಕಡಿಮೆ ಇದೆ. ಆ ಕಡಿಮೆ ನೀರಲ್ಲೇ ಬರ್ತದೆ. ಇದು ಒಳ್ಳೇದಾಗ್ತದೆ. ಮತ್ತು ಇವೆಲ್ಲ ಬೇರೆ ರೈತರು ಯಾರು ನೋಡಿದಾರೆ? ಇದು ಇಲ್ಲಿ ಚಂದಾಪುರದಲ್ಲಿ ಮಾಡಿರಲ್ರಿ ಸರ್. ಚಂದಾಪುರ ರೈತರು ಮಾಡಿದ್ದಾರೆ. ಸುತ್ತಮುತ್ತ ರೈತರಿಗೆಲ್ಲ ನೀವು ತಿಳಿಸ್ಬೇಕು. ಇದು ಭಾಳಷ್ಟು ಉಪಯೋಗ ಇದೆ. ಕಡಿಮೆ ಖರ್ಚಿನಲ್ಲಿ ಮಾಡ್ಕೋಬೋದು. ಮಾಡ್ಕೋಬೋದು. ಅಂದ್ರೆ ಭಾಳ ಇದು ಚಲೋ, ಆರೋಗ್ಯ ಚಲೋ ಆದ್ರಿ ದನಗಳಿಗೆ. ಭಾಳ ನಮ್ಮ ಮೇವುಲಿಂತ ಇದು ಭಾಳ ಚಲೋ ಆಗ್ಯದ್ರಿ. 2 ವರ್ಷ ಆಯ್ತು.